ರಕ್ಷಿತಾ ಅವರಿಗೆ ಕಿತಾಪತಿ ಮಾಡೋ ಹುಡುಗರು ಅಂದರೆ ಬಹಳ ಇಷ್ಟ. ಈ ಮನೇಲಿ ಯಾರ್ಯಾರು ಕಿತಾಪತಿ ಮಾಡ್ತಾರೆ ರಕ್ಷಿತಾ? ಗಿಲ್ಲಿ. ಜಾರುತ್ತಿದೆ ಮನಸ್ಸೆಲ್ಲ. ಎಸ್, ಈ ಹಾಡು ಏನಕ್ಕಪ್ಪ ಜ್ಞಾಪಕ ಬರ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ರಕ್ಷಿತಾ ಅವರ ಮನಸ್ಸು ಮೆಲ್ಲ ಮೆಲ್ಲ ಗಿಲ್ಲಿಯ ಕಡೆ ಜಾರ್ತಾ ಇದೆ. ಇದು ಇವತ್ತು ಕಿಚ್ಚ ಸುದೀಪ್ ಅವ್ರ ಮುಂದೆನೇ ಸಾಬೀತಾಗೋಯ್ತು ಗುರು. ಎಸ್, ನಮ್ಮ ಕಿಚ್ಚ ಸುದೀಪ್ ಅವ್ರು ಕೇಳ್ತಾ ಇದ್ದಾರೆ, ರಕ್ಷಿತಾ ಅವರಿಗೆ ಕಿತಾಪತಿ ಮಾಡ್ತಕ್ಕಂಥ ಹುಡುಗರು ಅಂದರೆ ತುಂಬ ಇಷ್ಟ ಅಲ್ವಾ ಅಂತ ಕೇಳ್ತಾರೆ. ಅಬ್ಬಾ ನಗೆ ಗಡಲು ಎಲ್ಲರ ಮನಸ್ಸಲ್ಲೂ ಪಳ 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 ಅಂತ ನಗು, ಎಲ್ಲರಿಗೂ ಒಂಥರ ಚುಂಬಕ ಅಂತಾರಲ್ಲ ಆ ರೀತಿ. ಎಸ್, ಇವತ್ತು ನಾನಂತೂ ಈ ಒಂದು ಪ್ರೋಮೋನ ನೋಡಿ ನಕ್ಕು ಸಾಕಾಯ್ತು ಗುರು. ಯಾಕೆ ಅಂತಂದರೆ ನೀವು ನೋಡಿರ್ಬೋದು, ಇದನ್ನು ಇವತ್ತು ಕಿಚ್ಚ ಸುದೀಪ್ ಅವ್ರು ಯಾಕೆ ಕೇಳಿದ್ರು ಅಂತ ನಿಮಗೆ ಆ್ಯಕ್ಚುಲಿ ಹೇಳ್ಬಿಡ್ತೇನೆ. ಈ ವಾರದಲ್ಲಿ ರಕ್ಷಿತಾನೇ ಹೇಳ್ಕೊತಾಳೆ, ಯಾರೋ ಒಬ್ರು ಕೇಳ್ತಾರೆ, ನೀವು ಮದುವೆ ಆಗ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ರಕ್ಷಿತಾ ಅಂತ ಕೇಳಿದ್ರೆ ಗಿಲ್ಲಿ ಥರ ಅಂತ ಹೇಳಿರ್ತಾಳೆ. ಗಿಲ್ಲಿ ಥರ ಆದರೆ ಗಿಲ್ಲಿ ಅಲ್ಲ. ಆಗಾಗ ಗಿಲ್ಲಿ ಪಕ್ಕದಲ್ಲಿದ್ದಾನಾ ಅಂತ ಹೇಳಿರ್ತಾನೆ, ಆ ಗಿಲ್ಲಿ ಅಲ್ಲ, ಗಿಲ್ಲಿ ಥರ ಇರಬೇಕು ಅಂತ ಹೇಳಿರ್ತಾಳೆ. ಎಸ್, ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಆ ಪಾಯಿಂಟ್ನ ಹಾಗೆ ಇಟ್ಕೊಂಡು ಬಂದು ಇವತ್ತು ಇಲ್ಲಿ ಕೇಳಿದ್ದಾರೆ ನೋಡಿ, ಕಿತಾಪತಿ ಮಾಡ್ತಕ್ಕಂಥ ಹುಡುಗರು ನಿಮ್ಗೆ ಇಷ್ಟ ಅಲ್ವಾ ರಕ್ಷಿತಾ ಅಂತ ಕೇಳ್ತಾ ಇದ್ದಾರೆ. ಆದರೆ ತುಂಬ ನಾಚ್ಕೊಂಡು ಆಮೇಲೆ ಹ್ಞೂ ಅಂತ ಅಂತಾಳೆ. ಈ ಮನೇಲಿ ಕಿತಾಪತಿ ಮಾಡ್ತಕ್ಕಂಥವ್ರು ಯಾರಮ್ಮ? ಆ್ಯಕ್ಚುಲಿ ಆಕೆಯ ಅಂದರೆ ರಕ್ಷಿತಾ ಬಾಯೆಲ್ಲ ಬಾಯಿ ಬಿಡಿಸ್ಬೇಕು ಹೆಸರನ್ನು ಅಂದ್ಬಿಟ್ಟು ಯಾರು ಅಂತ ಅಂದರೆ ಆ್ಯಕ್ಚುಲಿ ಗಿಲ್ಲಿ ಅಂತ ಹೇಳ್ತಾಳೆ. ಯಾಕೆ ಕಿತಾಪತಿ ಮಾಡೋ ಹುಡುಗರು ಇಷ್ಟ ಅಂತ ಕೇಳ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಯಾಕೆ ಅಂದರೆ ಅವರು ಜಾಸ್ತಿ ಸೀರಿಯಸ್ ಆಗಿರಲ್ಲ, ಎಂಜಾಯ್ಫುಲ್ ಆಗಿರ್ತಾರೆ ಆಯಿತಾ. ಅವ್ರ ಮನಸ್ಸಿನಲ್ಲಿ ಏನು ಬೇರೆ ಬೇಡವಾದದ್ದು ಏನೂ ಇರಲ್ಲ, ಸೀದಾ ಸಾದಾ ಇರ್ತಾರೆ, ಅಂದರೆ ಸರಳತೆ ರೀತಿಯಿಂದ ಇರ್ತಾರೆ. ಈ ರೀತಿ ಆ್ಯಕ್ಚುಲಿ ಅದಕ್ಕೆ ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡೋಕ್ಕೆ ಇಲ್ಲಿ ರಕ್ಷಿತಾ ಪ್ರಯತ್ನವನ್ನು ಪಡ್ತಾಳೆ. ಆಮೇಲೆ ನಮ್ಮ ಕಿಚ್ಚ ಸುದೀಪ್ ಅವ್ರು ನೋಡಿರ್ಬೋದು, ಪಕ್ಕದಲ್ಲೇ ಕುಳಿತಿದ್ದಂಥ ಕಾವ್ಯಗೆ ಹೇಳ್ತಾರೆ, ಕಾವ್ಯ ನೀನೊಬ್ಬಳೇ ಅಲ್ಲ, ಆ್ಯಕ್ಚುಲಿ ನಿನ್ನ ಒಂದು ಸಾಲಿನಲ್ಲಿ ರಕ್ಷಿತಾನು ಕೂಡ ಇದ್ದಾಳೆ, ಅಂದರೆ ಗಿಲ್ಲಿಗೆ ಪೈಪೋಟಿಯಾಗಿ ಅಂತ ಆ್ಯಕ್ಚುಲಿ ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ನಿಜವಾಗ್ಲೂ ಇವತ್ತು ಈ ಒಂದು ಇವತ್ತಿನ ಎಪಿಸೋಡ್ ಅಂತ ಸಕ್ಕತ್ತಾಗಿರುತ್ತೆ ಗುರು. ಹಾಗೆ ನೋಡ್ತಾ ಎಷ್ಟು ನಗ್ತೀವೋ ನಮಗಂತೂ ಗೊತ್ತಿಲ್ಲ. ಏಕೆಂದರೆ ಈಗ ನೋಡಿ, ಗಿಲ್ಲಿನೂ ಕೂಡ ಮದುವೆಗೆ ಬಂದಿರತಕ್ಕಂಥ ವಯಸ್ಸು, ರಕ್ಷಿತಾಗೂ ಕೂಡ ಮದುವೆ ವಯಸ್ಸು, ಇನ್ನೊಂದು ಕಡೆ ಕಾವ್ಯಗೂ ಕೂಡ ಮದುವೆ ವಯಸ್ಸು. ಆದರೆ ವಿಚಿತ್ರ ಅಂದರೆ ನೀವು ನೋಡಿ, ಗಿಲ್ಲಿ ಇದುವರೆಗೂ ಎಷ್ಟೆಲ್ಲ ಮಾಡ್ಕೊಬಂದಿದ್ದಾನೆ ಅಂದರೆ, ನೀವು ಓದುವಾರ ಆ್ಯಕ್ಚುಲಿ ಕಾವ್ಯಗೋಸ್ಕರ ಏನೆಲ್ಲ ಮಾಡ್ದೆ, ಕಾವ್ಯನ ಉಳಿಸ್ಕೋಬೇಕು ಅಂತ 3-4 ಜನ ಆ್ಯಕ್ಚುಲಿ ಇದು ಮಾಡಿದ್ರು, ನಾಮಿನೇಟ್ ಮಾಡಿದ್ರು ಕೂಡ ಗಿಲ್ಲಿ ಕಾವ್ಯನ ಉಳಿಸ್ಕೊಂಡು ಬಂದ. ಅಂದರೆ ಆಕೆ ಮೇಲೆ ಇರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಒಂದು ಸ್ನೇಹ ಆಗಿರ್ಬೋದು, ಯಾವ ರೀತಿ ತೋರಿಸ್ಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ಹುಡುಗಿರು ಇದಕ್ಕೆ ಬಿದ್ದೋಗ್ಬಿಡೋರು, ಅಂದರೆ ಒಬ್ಬ ಹುಡುಗ ಏನೆಲ್ಲ ಮಾಡ್ತಾ ಇದ್ದಾನೆ ನನಗೋಸ್ಕರ ಅನ್ನೋದರಲ್ಲಿ. ಆದರೆ ಕಾವ್ಯದು ಒಂಥರ ಕಲ್ಮನಸ್ಸು ಅಂತ ಹೇಳ್ಬೋದು. ಆಕೆ ಯಾವುದಕ್ಕೂ ಸೋಲ್ತಾನೆ ಇಲ್ಲ. ಒಂದು ಮೆಂಟಾಲಿಟಿ, ಅವಳದು ಸ್ಟ್ರಾಂಗ್ ಮೆಂಟಾಲಿಟಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಯಾಕೆಂತಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಸೆನ್ಸ್ ಇದೆ ಅಲ್ವಾ, ಅದು ನಿಜವಾಗ್ಲೂ ಸೂಪರು. ಆದರೆ ನಿಜವಾಗ್ಲೂ ಇಲ್ಲೆಲ್ಲೋ ಗಿಲ್ಲಿ ನಿಜವಾಗ್ಲೂ ಅವ್ನು ಮಾಡ್ತಾ ಇರೋದು ಕೂಡ ಸೂಪರು. ಏಕೆಂದರೆ ಒಬ್ಬ ಹುಡುಗಿಗೋಸ್ಕರ, ತಾನು ಇಷ್ಟಪಟ್ಟಂಥ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾನೆ. ಒಂದು ಶೋ ಅಲ್ಲಿ ಹೊರಗಡೆ ಜನರನ್ನು ಎದುರು ಹಾಕೊಂಡಿದ್ದಾನೆ, ಒಳಗಡೆ ಜನರನ್ನು ಕೂಡ ಎದುರು ಹಾಕೊಂಡಿದ್ದಾನೆ. ಇದು ರಿಯಲಿ ಗ್ರೇಟು. ನೋಡಿ, ಇಂಥ ಹುಡುಗನಿಗೆ ಆ್ಯಕ್ಚುಲಿ ಕಾವ್ಯ ಬೆಳೆದೇ ಇರ್ಬೋದು, ಆದರೆ ರಕ್ಷಿತಾ ಅಂತವಳು ನಿಜವಾಗ್ಲೂ ಮನಸ್ಸು ಓದ್ಬಿಟ್ಟಿದ್ದಾಳೆ. ಅಂದರೆ ಅವಳಿಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಏನು ನಾನು ಗಿಲ್ಲಿಯನ್ನು ಇಷ್ಟಪಡ್ತಾ ಇದ್ದೀನಿ, ಬೇಕಾದ್ರೆ ಅವ್ನ ಮದುವೆಗೆ ಓಕೆ ಅಂದರೆ ನಾನು ಆಗ್ಬಿಡ್ತೀನಿ ಅನ್ನುವಂತೆ ಆಕೆ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಗಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾನೆ. ಗಿಲ್ಲಿಗೆ ಆ್ಯಕ್ಚುಲಿ ರಕ್ಷಿತಾ ಅಂದರೆ ಇಷ್ಟ ಇಲ್ಲ, ಅದಕ್ಕೆ ವಂಶದ ಕುಡಿ ಅಂತ ನಮ್ಮ ಗಿಲ್ಲಿ ಹೇಳ್ತಕ್ಕಂಥದ್ದು. ಏಕೆಂದರೆ ಆಕೆಯನ್ನು ತಂಗಿಯಾಗಿ ನೋಡೋಕೆ ಇಷ್ಟಪಡ್ತಾನೆ. ಅಂದರೆ ಕೆಲವೊಬ್ಬರಿಗೆ ನನ್ನ ಪ್ರಕಾರ ಕೆಲವೊಬ್ಬರಿಗೆ ಆ ಒಂದು ಮನಸ್ಥಿತಿ ಇರುತ್ತೆ, ನಾನು ಮದುವೆ ಆಗ್ತಕ್ಕಂಥ ಹುಡುಗಿ ಕಾವ್ಯ ರೀತಿ ಇರಬೇಕು, ಸುಂದರವಾಗಿರಬೇಕು, ಈ ರೀತಿ ಒಂದು ಕಲ್ಪನೆ ಇರುತ್ತೆ. ಆ ರೀತಿ ಕಲ್ಪನೆ ಇರತಕ್ಕಂಥದ್ದು ಇಲ್ಲಿ ಗಿಲ್ಲಿಗೆ. ಎಸ್, ಆದರೆ ಇಲ್ಲಿ ಸ್ವಲ್ಪ ಕಪ್ಪು ಸುಂದರಿ ನಮ್ಮ ರಕ್ಷಿತಾನ ಕಪ್ಪಗಿದ್ದಾಳೆ ಅಂತಲ, ಆ ರೀತಿ ಹುಡುಗಿ ಆ್ಯಕ್ಚುಲಿ ಗಿಲ್ಲಿಗೆ ಇಷ್ಟ ಆಗಲ್ವೇನೋ. ಅದು ಸ್ಟಾರ್ಟಿಂಗಿಂದನೇ ಅವನು ಆ್ಯಕ್ಚುಲಿ ಡೈರೆಕ್ಟಾಗಿ ಹೇಳ್ತಾ ಬಂದುಬಿಟ್ಟಿದ್ದಾನೆ, ಇವಳನ್ನು ವಂಶದ ಕುಡಿ ಅಂತ. ಹಾಗಾಗಿ ಇಲ್ಲಿ ಗಿಲ್ಲಿದು ಕ್ಲಾರಿಟಿ ಇದೆ, ರಕ್ಷಿತದು ಕ್ಲಾರಿಟಿ ಇದೆ. ಅನಿವಾರ್ಯತೆ, ಅವಳಿಗೆ ಕ್ಲಾರಿಟಿ ಇಲ್ಲದೇ ಬೇರೆ ಇನ್ನೇನು ಇಲ್ಲವೇ ಇಲ್ಲ, ಅವಳಿಗೆ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ಗಿಲ್ಲಿ ತಂಗಿ ಥರ ವಂಶದ ಕುಡಿ ಅನ್ನೋದ್ರಿಂದ ಬೇರೆ ದಾರಿಗಳಿಲ್ಲ ರಕ್ಷಿತಾಗೆ. ಆಮೇಲೆ ಇನ್ನೊಂದಕ್ಕೆ ಕಾವ್ಯದು ಕೂಡ ಕ್ಲಾರಿಟಿ ಇದೆ. ಇಷ್ಟು ಕ್ಲಾರಿಟಿ ಇದೆ. ಆಮೇಲೆ ಇನ್ನೊಂದು ಕಡೆ ನೀವು ನೋಡ್ಬೋದು, ಆಲ್ಮೋಸ್ಟು ಸ್ಟಾರ್ಟಿಂಗಲ್ಲಿ ಬಂದಾಗ ರಕ್ಷಿತಾನ
ಅಶ್ವಿನಿ ಗೌಡ ಅವರು ಸಿಕ್ಕಾಬಿಟ್ಟೆ ತೆಗಳ್ತಾ ಇದ್ರು. ಇವಾಗ ನೀವು ಕಳೆದ ವಾರದಿಂದ ನೋಡ್ಬೋದು ಆಕೆನ ಏನೋ ಒಂಥರ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಉತ್ತಮ ಕೊಡೋದ್ರಲ್ಲೂ ಕೂಡ ಮೊನ್ನೆ ರಕ್ಷಿತಾಗೆ ಉತ್ತಮ ಕೊಟ್ಟಳು. ಅಂದರೆ ಆಲ್ಮೋಸ್ಟು ರಕ್ಷಿತಾ ಅಂದರೆ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಇಷ್ಟ ಆಗ್ತಾ ಬರ್ತಾ ಇದೆ. ಈ ಲಾಸ್ಟು ಕೊನೆ ಕ್ಷಣ ಇದೆಯಲ್ವಾ, ಇದಂತೂ ಅದ್ಭುತವಾಗಿದೆ. ನೋಡೋಣ ಮುಂದೆ ಎಲ್ಲ ಏನಾಗುತ್ತೆ ಅಂತ ಕಾಯ್ದು ನೋಡೋಣ. ಎಸ್, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ.